ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋಚಿದಾನಂದ ತಸ್ಮೈ ಶ್ರೀ ಗುರವೇ ನಮಃ. ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ ನೋಡಿ, ನಿಮಗೆ ಇದೊಂದು ದಿನ ನಿಮ್ಮ ಭಾಗ್ಯವನ್ನು ವೃದ್ಧಿಯನ್ನು ಮಾಡ್ತಕ್ಕಂಥ ದಿನ. ಅನೇಕ ಜಾತಕದಲ್ಲಿ ದೋಷಗಳಿದ್ರೂ ಕೂಡ ಇವರೊಬ್ಬರ ಅನುಗ್ರಹ ನಿಮಗೆ ಸಿಕ್ತು ಅಂದರೆ ಖಂಡಿತವಾಗಿ ನಿಮಗೆ ಸಕಲ ದೋಷಗಳು ನಿವಾರಣೆ ಆಗ್ತದೆ. ಹರ ಮುನಿದರು ಯಾರು ಕಾಯೋದು ನಿಮ್ಮನ್ನು? ಗುರುನೇ. ನೋಡಪ್ಪ, ಹರ ಏನೋ ನಿಮಗೆ ಸಮಸ್ಯೆ ಮಾಡಿ ಕಳಿಸಿದ್ದಾನೆ, ಅಟ್ಲೀಸ್ಟ್ ಗುರು ಆದನು ಒಂದು ಸನ್ಮಾರ್ಗವನ್ನು ತೋರಿಸ್ತಾನೆ. ಇದೇ ಗುರುವಿನ ತತ್ವ. ನಿಜವಾಗ್ಲೂ ಹೇಳ್ತೀನಿ, ನಾನು ಮೊದಲನೇದಾಗಿ ನಿಮ್ಮ ಹತ್ರ ಹೇಳೋದು, ಇನ್ಕ್ಲೂಡಿಂಗ್ ನನ್ನ ಸೇರಿಸ್ಕೊಂಡು ನಾನು ಹೇಳ್ತೀನಿ, ಖಂಡಿತವಾಗಿ ನಿಮಗೆ ಗುರುವಿನ ನಿಂದನವನ್ನು ಖಂಡಿತವಾಗಿ ಯಾರು ಮಾಡಬೇಡಿ, ಸತ್ಯವಾಗ್ಲೂ ಮಾಡಬೇಡಿ. ನಿಮಗೆ ಅಟ್ಲೀಸ್ಟ್ ಅವ್ರು ಇಷ್ಟ ಇಲ್ವೋ, ಲೆಫ್ಟ್ ಹಿಮ್, ಬಿಟ್ಟುಬಿಡಿ, ಅವ್ರನ್ನ ಬೇಡವೇ ಬೇಡ. ತಿದ್ದೋದು ಭಗವಂತ ತಿದ್ದೇ ತಿದ್ದುತ್ತಾನೆ. ಗುರು ಎಷ್ಟೇ ತಪ್ಪು ಮಾಡಿದ್ರೂ ಕೂಡ ಅವನಿಗೆ ಜ್ಞಾನ ಇದ್ದೇ ಇರ್ತದೆ. ಬಟ್ ಅಫ್ಕೋರ್ಸ್ ಅದು ಒಂದಲ್ಲ ಒಂದು ದಿವಸ ಯಾರನ್ನೂ ಬಿಡೋದಿಲ್ಲ. ಮ್ಯಾಕ್ಸಿಮಮ್ ಯಾವತ್ತೂ ಕೂಡ ಕರ್ಮ ಅಂತಕ್ಕಂಥದ್ದು ಗುರು ಆಗಿರ್ಬೋದು, ಅದು ರಾಜರಾಗಿರ್ಬೋದು, ಕರ್ಮ ವಿಲ್ ರಿಟರ್ನ್ಸ್. ನಿಜವಾಗ್ಲೂ ಹೇಳ್ತಾ ಇದೆ. ಬಟ್ ನೀವು ಯಾಕೆ ಗುರುವಿನ ನಿಂದನೆ ಮಾಡ್ಕೊಂಡು ಪಾಪ ಕಟ್ಕೊಳ್ತೀರಾ? ಇದೇ ಗುರುವಿನ ಗುರು ಪೌರ್ಣಮಿಯ ತತ್ವ. 29ನೇ ತಾರೀಕು ಬುಧವಾರ, ಉತ್ತರಾಷಾಢ ನಕ್ಷತ್ರ ಇರ್ತಕ್ಕಂಥ ದಿನ. ನಿಜವಾಗ್ಲೂ ಹೇಳ್ತಿದ್ದೀನಿ, ದಿಸ್ ಇಸ್ ದ ಮೋಸ್ಟ್ ಪ್ರೀಷಿಯಸ್ ಡೇ. ಅದರಲ್ಲೂ ಕೂಡ ಈ ವ್ಯಾಸರ ಜಯಂತಿ ಅಂತ ಕೂಡ ಕರೀತಾರೆ ಇದನ್ನು. ಅಫ್ಕೋರ್ಸ್ ವಾಟ್ ಎವರ್ ಇಟ್ ಮೇ ಬಿ, ಪೂರ್ಣಿಮಾ ಗುರು ಪೂರ್ಣಿಮಾ, ಚಂದ್ರನ ತತ್ವ ಕೂಡ ಮ್ಯಾಕ್ಸಿಮಮ್ ಅಬಂಡೆಂಟ್ ಆಗಿರುತ್ತೆ. ಪೂರ್ಣಚಂದ್ರ ಬೆಳಕನ್ನು ಕೊಡಿಸ್ತಕ್ಕಂಥದ್ದು ಯಾವಾಗಲೂ ಕೂಡ ನೋಡಿ. ಅದಕ್ಕೋಸ್ಕರ ಗುರು ಪೂರ್ಣಿಮಾ ತತ್ವ ಏನು? ಯೂಶಲಿ ಬೆಳಕನ್ನು ಕೊಡ್ತಕ್ಕಂಥದ್ದು. ನಿಜವಾಗ್ಲೂ ನಿಮ್ಮ ಭಾಗ್ಯ ವೃದ್ಧಿ, ಜ್ಞಾನ ವೃದ್ಧಿ. ಬೆಳಕೇ ಅಜ್ಞಾನ ಅಲ್ವಾ? ಗುರು ಸನ್ಮಾರ್ಗ. ಗುರು ಅಂದರೆ, ಗು ಅಂದರೆ ಸಂಸ್ಕೃತದಲ್ಲಿ ಕತ್ತಲು, ರು ಓಡಿಸುವವ. ಇವೆರಡು ಪದ ನಿಜವಾಗ್ಲೂ ಯಾರು ಮ್ಯಾಕ್ಸಿಮಮ್ ಯಾವುದೇ ಗುರು ಆಗಿರ್ತಕ್ಕಂಥವನು ಒಳ್ಳೆಯ ಜ್ಞಾನವನ್ನು ಕೊಟ್ಟೇ ಕೊಡ್ತಾರೆ. ಇದು ಸತ್ಯ. ಅದನ್ನು ನಾವು ಸಮಾಧಾನ ಚಿತ್ತರಿಂದ ಕೇಳಿದ್ರೆ ಅದಕ್ಕೆ ಗುರುವಿನ ಗುಲಾಮರಾಗುವ ತನಕ ದೊರೆಯದಣ್ಣ ಮುಕುತಿ ಹೇಳಿದ್ದಾರೆ. ಅಷ್ಟು ಸುಲಭವಾದಂಥ ಮಾತಲ್ಲ. ಪಾದಕ್ಕೆ ಹೋಗಬೇಕು, ಗುರುವಿನ ಪಾದಕ್ಕೆ. ಎಂಥ ಚಾಂಡಾಳನಾದರೂ ಗುರು, ಅವನಿಗೆ ಜ್ಞಾನೋದಯ ಆಗೇ ಆಗುತ್ತೆ. ಈ ಥರ ಮಾಡಬಾರ್ದು ಅವ್ರಿಗೆಲ್ಲ. ಕೋರ್ಸ್ ಸತ್ಯ. ನೋಡಿ ಸ್ನೇಹಿತರೆ, ಸೊ ಗುರುವಿನ ತತ್ವ ನಿಮಗೆ ಗುರು ಪೌರ್ಣಮಿ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಫಲ ಭಾಗ್ಯವೃದ್ಧಿ ಆಗುತ್ತೆ. ಭಾಗ್ಯ ಒಂದು ಸಿಕ್ತು ಅಂದರೆ ಖಂಡಿತ ನಿಮ್ಮ ಕೈ ಹಿಡಿತಕ್ಕಂಥದ್ದು ಪರಮಾತ್ಮ ಮುಂದೆ ಬರ್ತಾನೆ. ನೀವು ಮಾಡಬೇಕಾಗಿರ್ತಕ್ಕಂಥ ಸರಳ ಕೆಲಸಗಳನ್ನು ಹೇಳ್ತೀನಿ, ಫಾಲೋಅಪ್ ಮಾಡಿ. ನಿಜವಾಗ್ಲೂ ಯಾವುದೇ ರಾಶಿ ನಕ್ಷತ್ರ, ಇವ್ರಿಗೆ ಇದು ಬರುತ್ತೆ, ಅವ್ರಿಗೆ ಇದು ಬರುತ್ತೆ, ಈ ರಾಶಿಯವ್ರಿಗೆ ಆಫ್ಟರ್ ದ ಗುರುಪೌರ್ಣಿಮಾ ಐಶ್ವರ್ಯ ಬರುತ್ತೆ ಅನ್ನೋದಕ್ಕಿಂತ ಯಾವುದೇ ರಾಶಿ ನಕ್ಷತ್ರಗಳಾಗಿರ್ಬೋದು, ನಿಜವಾಗ್ಲೂ ಮಾಡಿ. ನಿಜವಾಗ್ಲೂ ಸಿಗುತ್ತೆ. ಓವರಾಲ್ ಆಗಿ ಮಾಡಿ. ಏನೇನು ಮಾಡಬಹುದು ನೋಡಿ. ಗುರುಪೌರ್ಣಿಮೆ ದಿನ ಮೊದಲನೇದಾಗಿ ನೀವು ಆಚರಣೆಯನ್ನು ಮಾಡ್ತಕ್ಕಂಥದ್ದು, ಸಾಧ್ಯವಾದರೆ ನಿಮಗೆ ಉಪವಾಸ ಇರತಕ್ಕಂಥ ಶಕ್ತಿ ಇದೆ ಅಂದರೆ ಉಪವಾಸ ಇರಿ. ಹಾಗೆ ಆಗಲ್ಲ ಅಂತಕ್ಕಂಥವ್ರು ಲಘು ಉಪಹಾರವನ್ನು ಮಾಡಿಕೊಳ್ಳಿ. ಸಾಧ್ಯವಾದಷ್ಟು ಕೂಡ ಹಳದಿ ವಸ್ತ್ರಧಾರಣೆ, ಹಳದಿ ವಸ್ತ್ರ ಅಥವಾ ಪೇಲಿ ಎಲ್ಲೋ ಈ ಥರದ್ದಾದರೂ ಯೂಸ್ ಮಾಡಿ. ಹಣೆಯಲ್ಲಿ ಅರಿಶಿಣದ ಕೊಂಬನ್ನು ತೆಗೆದು ಇಟ್ಕೊಳ್ಳಿ. ಇಡೀ ದಿನ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಇಡೀ ದಿನ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಕೌಂಟ್ಲೆಸ್ ಓಂ ಬ್ರಹ್ಮಸ್ಪತಯೇ ನಮಃ, ಓಂ ಬ್ರಹ್ಮಸ್ಪತಯೇ ನಮಃ, ಓಂ ಬ್ರಹ್ಮಸ್ಪತಯೇ ನಮಃ, ಓಂ ಬ್ರಹ್ಮಸ್ಪತಯೇ ನಮಃ. ಈ ಮಂತ್ರ ಉಚ್ಚಾರಣೆ ಇದೊಂದು ಭಾಳ ವಿಶೇಷವಾಗಿರ್ತಕ್ಕಂಥ ಗುರುವಿನ ಸಾನ್ನಿಧ್ಯಕ್ಕೆ ಕರ್ಕೊಂಡು ಹೋಗ್ಬಿಡುತ್ತೆ. ನಿಷ್ಕಲ್ಮಶದಿಂದ ಹೇಳಿ, ಭಗವಂತ ಖಂಡಿತವಲ್ಲದೆ ಒಲಿತಾನೆ. ನಮಗೆ ಸನ್ಮಾರ್ಗವನ್ನು ಬೆಳಬೇಕು ಅಂದರೆ ಕೃಷ್ಣ ಪರಮಾತ್ಮ ಹೇಳಿರ್ತಕ್ಕಂಥದ್ದು ಕಲಿಯುಗದಲ್ಲಿ ಮಂತ್ರ ಸಾಧನೆಯೊಂದೇ ನಿಮಗೆ ಮುಕ್ತಿಯನ್ನು ಕೊಡುತ್ತೆ ಅಂತ. ಶ್ರದ್ಧೆಯಿಂದ ಯಾವಾಗಲೂ ಕೂಡ ಆ ಮಂತ್ರವನ್ನು ಜಪವನ್ನು ಮಾಡಿ, ಜ್ಞಾನವು ಉತ್ಪತ್ತಿಯಾಗುತ್ತೆ. ಜೊತೆಗೆ ಸಾಧ್ಯವಾದಷ್ಟು ಗುರು ಹಿರಿಯರ ಆಶೀರ್ವಾದವನ್ನು ತಗೊಳ್ಳಿ. ಮುಖ್ಯವಾಗಿರ್ತಕ್ಕಂಥದ್ದು ಹಳದಿ ವಸ್ತ್ರದಾನ. ಅವಶ್ಯಕತೆ ಇರೋ ಹಳದಿ ವಸ್ತ್ರದಾನ ಮಾಡಿ. ಅನಾಥಾಶ್ರಮಗಳಿಗೆ ಕಡಲೆಕಾಳು ಅಥವಾ ಕಡಲೆ ಬೇಳೆ ದಾನ. ಹಳದಿ ಸ್ವೀಟ್ಸ್, ಸಿಹಿ ತಿಂಡಿಗಳನ್ನು, ಬೂಂದಿ, ಮೈಸೂರು ಪಾಕು, ನಿಮ್ಮ ಯಥಾಶಕ್ತಿ ಅನುಗುಣವಾಗಿ ಈ ಥರ ಕೆಲಸಗಳನ್ನು ಮಾಡಿಕೊಳ್ಳಿ. ಹಾಗೆ ಗುರು ಸಾನ್ನಿಧ್ಯ, ಗುರುವಿನ ಅನುಗ್ರಹಕ್ಕೆ ಗುರುಪಾದಿಕೆಗಳು, ಆವಟಿಕೆಗಳು ಇದ್ದಾಗ ಅದಕ್ಕೆ ಮುಟ್ಟಿ ನಮಸ್ಕಾರವನ್ನು ಮಾಡಿ.
ಗುರುತತ್ವ ಇರತಕ್ಕಂಥ ದೇವಸ್ಥಾನಗಳನ್ನು ಭೇಟಿ ಮಾಡಿ. ಇದು ಅವಶ್ಯಕವಾಗಿ ಮಾಡಿ. ಅವಶ್ಯಕವಾಗಿ ಮಂತ್ರಗಳನ್ನು ಹೇಳ್ಕೊಳ್ಳಿ. ನಿಜವಾಗ್ಲೂ ನಿಮಗೆ ಗುರುವಿನ ಅನುಗ್ರಹ ಸಿಗುತ್ತೆ. ಪೂರ್ಣ ಚಂದ್ರ ಇರೋದ್ರಿಂದ ನಿಜವಾಗ್ಲೂ ಇದೊಂದು ರಿಚುವಲ್ಸನ್ನು ಮಾಡಿ. ಅದ್ಭುತವಾಗಿ ಕೆಲಸ ಮಾಡುತ್ತೆ. ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥದ್ದು ಒಂದು ಸ್ಥಾನವಾಗುತ್ತೆ. ರಾತ್ರಿಯ ಸಮಯದಲ್ಲಿ ನಿಮ್ಮ ಏನು ಒಂದು ಶುದ್ಧ ಕೋರಿಕೆ ಇರುತ್ತೋ ಅದನ್ನು ಬರೆದು ಚಂದ್ರನ ಬೆಳಕಿನಲ್ಲಿ ಸುಡಿ. ಅದನ್ನು ಆ ಸುಟ್ಟು ಆ ಬೂದಿಯನ್ನು ಜಗತ್ತಿಗೆ ಊತಕ್ಕಂಥ ಕೆಲಸವನ್ನು ಮಾಡಿ. ಅಂದರೆ ಉಫ್ ಅಂತ ಉರಿ, ಏನು ತೊಂದರೆ ಇಲ್ಲ. ಮ್ಯಾಕ್ಸಿಮಮ್ ಅದು ಔಟರ್ ಸ್ಪೇಸಲ್ಲಿ ಮಾಡಿ. ಆಕಾಶ ತತ್ವ ಅಂದರೆ ಆಕಾಶ ನೋಡ್ಕೊಂಡು ಮಾಡ್ತಕ್ಕಂಥದ್ದು, ಚಂದ್ರನ ಬೆಳಕಲ್ಲಿ ಮಾಡ್ತಕ್ಕಂಥದ್ದು. ಇದು ಒಂದು ದಿನ ನಿಜವಾಗ್ಲೂ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಒಂದು ದಾರಿದೀಪವಾಗಿ ಪರಿಣಾಮವನ್ನು ಬೀರುತ್ತೆ. ಐ ಆಮ್ ನಾಟ್ ಎಕ್ಸೈಟಿಂಗ್ ಟು ಟಾಕ್ ಯು. ನಿಮ್ಮ ಹತ್ರ ನಾನು ಎಕ್ಸೈಟಾಗಿ ಹೇಳ್ತಾ ಇಲ್ಲ. ಅಫ್ಕೋರ್ಸ್ ಪ್ರತಿ ಗುರು ಪೂರ್ಣಿಮೆಯಲ್ಲಿ ಯಾರು ಈ ಥರದ ಮನಸ್ಥಿತಿ, ಈ ಥರದ ಕೆಲಸಗಳನ್ನು ಮಾಡ್ಕೊಳ್ತಾರೋ ನಿಜವಾಗ್ಲೂ ಏನೇ ಸಂಕಷ್ಟಗಳಿದ್ದರೂ ಸಹಿತವಾಗಿ ಒಂದು ದಾರಿದೀಪವಾಗಿ ಗುರು ಯಾರಾದರೂ ಬಂದು ನಿಮ್ಮನ್ನು ಕಾಪಾಡ್ತಾರೆ. ಅದನ್ನೇ ಭಾಗ್ಯ. ಯಾರಾದರೂ ಕೈ ಹಿಡಿತಕ್ಕಂಥದ್ದೇ ಭಗವಂತ ನನ್ನ ಕೈ ಹಿಡ್ದಪ್ಪ ಅಂತೀವಲ್ವಾ, ಸತ್ಯ ಇದು, ನಿಜವಾಗ್ಲೂ ಸತ್ಯ. ಆ ಭಗವಂತ ಕೈ ಹಿಡಿದಾಗಲೇ ಮಾತ್ರ ನಾವು ಮೇಲೆ ಬರೋಕ್ಕೆ ಸಾಧ್ಯ. ಆ ಭಗವಂತನ ಅನುಗ್ರಹ ನಿಮ್ಮಲ್ಲಿ ಸಿಗಬೇಕು ಅಂದರೆ ಈ ಸರಳ ಕೆಲಸಗಳನ್ನು ಮಾಡಿಕೊಳ್ಳಿ. ನಿಜವಾಗ್ಲೂ ಭಾಳ ಅದ್ಭುತವಾಗಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಗುರು ಹುಣ್ಣಿಮೆ. ಯಾವುದೇ ಮಠ ಮಾನ್ಯವು, ಒಳ್ಳೆಯ ಗುರುಗಳು, ಆ ಒಳ್ಳೆಯ ಗುರುಗಳ ಪಾದ ನಮಸ್ಕಾರ, ಪಾದ ಧೂಳಿನಿಂದ ಅಟ್ಲೀಸ್ಟ್ ನಮಗೆ ಒಂದಷ್ಟು ಶುದ್ಧಿಯನ್ನು ಸಿಗಲಿ. ಒಳ್ಳೆಯ ಒಂದು ಸ್ಥಾನದಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚಿನ ಮಹತ್ವವನ್ನು ಕೊಟ್ಟು, ಗುರು ಹಿರಿಯರು, ತಂದೆ ತಾಯಿ ಆಶೀರ್ವಾದ ಇದು ಭಾಳ ಮುಖ್ಯವಾಗಿ ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆ ತರುತ್ತೆ. ಬಟ್ ಏನೇ ಮಾಡಿದ್ರೂ ಕೂಡ ನಿಮ್ಮ ಸಂಕಲ್ಪವನ್ನು ಮಾಡ್ಕೊಳ್ಳಿ, ಸಾತ್ವಿಕವನ್ನು ಮಾಡ್ಕೊಳ್ಳಿ. ನನಗೆ ಗುರುವಿನ ಅನುಗ್ರಹ ಸಿಗ್ತಾ ಇದೆ, ಯಾಕೆಂದರೆ ಪೂರ್ಣಮಿ ಚಂದ್ರ ಇರೋದ್ರಿಂದ ಶಾಶ್ವತವಾಗಿ ಉಳಿದುಬಿಡುತ್ತೆ, ಶಾಶ್ವತವಾಗಿ ಉಳಿಯುತ್ತೆ. ಈ ಕೆಲಸಗಳನ್ನು ಖಂಡಿತ ಮಾಡ್ಕೊಳ್ಳಿ. ಹಳದಿ ವಸ್ತ್ರ ಧಾರಣೆಯನ್ನು ಮಾಡ್ಕೊಳ್ಳಿ, ಹಳದಿ ವಸ್ತ್ರದಾನ. ನಾನು ಹೇಳಿದಾಗೆ ಮ್ಯಾಕ್ಸಿಮಮ್ ನಿಮ್ಮ ಶಾಶ್ವತವಾಗಿರ್ತಕ್ಕಂಥ ಭಗವಂತನ ಅನುಗ್ರಹ ಭಾಗ್ಯದ ಬಾಗಿಲು ತರಿತದೆ. ಮಾಡಿ ನೋಡಿ. ಗುರುವಿನ ಪೌರ್ಣಮಿಯೊಂದು ಸಿಂಪಲಾಗಿ ಹೇಳಿದ್ದೀನಿ. ಈ ಸಿಂಪಲ್ ನಿಮಗೆ ಅಗಾಧವಾಗಿರ್ತಕ್ಕಂಥ ಮೌಲ್ಯವನ್ನು ತಂದುಕೊಡುತ್ತೆ. ಮಾಡಿ ನೋಡಿ. ಒಳ್ಳೆಯದಾಗಲಿ. ನಿಮ್ಮೆಲ್ಲರ ಗುರು ಪೌರ್ಣಿಮೆಯ ಶುಭಾಶಯಗಳು. ಭಗವಂತ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.